ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಗಣೇಶಂ ವಿಘ್ನನಾಶಾಯ ವಾಣೀಂ ವಾಗರ್ಥಬುದ್ಧಯೇ ಗುರುಂ ಗೂಢಾರ್ಥಭಾನಾರ್ಥಂ ಪ್ರಣಮಾಮಿ ಸದಾ ಮುದಾ. ಹಿಂದಿನ ಸಂಚಿಕೆಯಲ್ಲಿ ರುಕ್ಮಿಣೀ ದೇವಿ ತನ್ನ ತಂದೆಯ ಮನೆಯಲ್ಲಿ ಯಾವ ರೀತಿ ಒಳ್ಳೆ ಮರುಗದ ಚಿಗುರಿನ ಹಾಗೆ, ಮಲ್ಲಿಗೆಯ ಬಳ್ಳಿ ಹಾಗೆ ಹೇಗೆ ನಳನಳಿಸ್ತಾ ಬೆಳೀತಾ ಇದ್ಲು, ಆನಂದವಾಗಿ ಬಾಲಲೀಲೆಗಳನ್ನಾಡುತ್ತಾ ಎಷ್ಟು ಆನಂದವಾಗಿ ಬೆಳೀತಾ ಇದ್ಲು ಅನ್ನತಕ್ಕಂಥದ್ದನ್ನು ನೋಡಿದ್ವಿ. ಹಿಂದೆ ಒಂದು ಶ್ಲೋಕ ನೋಡಿದ್ವಿ, ರಾಘವತ್ವೇ ಭವೇತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ಅನ್ಯೇಷು ಅವತಾರೇಶು ಸಾ ಅನಪಾಯಿನಿ ವಿಷ್ಣೋ ಸಾ ಅನಪಾಯಿನಿ ಅಂತ ಓದಿದ್ವಿ. ಆ ಕೃಷ್ಣಾವತಾರವನ್ನು ಎತ್ತುವುದಕ್ಕಾಗಿ ಶ್ರೀ ಮಹಾವಿಷ್ಣು ಬಂದ ತಕ್ಷಣ ಅವನೊಂದಿಗೆ ಅವನಲ್ಲೇ ಇರತಕ್ಕಂಥ ಲಕ್ಷ್ಮೀದೇವಿ ಕೂಡ ಅವನಿಗಾಗೇ ಭೂಲೋಕದಲ್ಲಿ ಅವತರಿಸೋದು ಎಲ್ಲರಿಗೂ ತಿಳಿದಂತಹ ವಿಷಯನೇ. ಆದರೂ ಕೂಡ ಅವರ ವಿವಾಹಕ್ಕೆ ಬಂದಂಥ ಅಡೆತಡೆಗಳು, ಅದನ್ನು ಭಗವಂತ ಲೀಲಾಜಾಲವಾಗಿ ನಿವಾರಿಸಿ ತನ್ನನ್ನೇ ನಂಬಿದ್ದಂತಹ ರುಕ್ಮಿಣೀ ದೇವಿ ಕೈ ಬಿಡದೆ ಹೇಗೆ ಅವನು ಅವಳನ್ನು ವರಿಸಿದ ಅನ್ನತಕ್ಕಂಥದ್ದು ಈ ಮುಂದಿನ ಸಂಚಿಕೆಯ ವಿಷಯ. ನೋಡೋಣ. ಅಂತ ದೇವಕೀ ಸುತು ಕೋರ್ಕಿತಿ ಗೆಲುವೀಡಂಗ ವೆಲದಿಕಿ ಮೈದೀಗೆ ವೀಡದೊಡಂಗೆ ಗಮಲನಾಭುನಿ ಚಿತ್ತ ಕಮಲಂಬು ವಿಕಸಿಂಪನ್ ಗಾಂತಿ ನಿಂತಿಕಿ ಮುಖ ಕಮಲ ಮೊಪ್ಪೆ ಮಧು ವಿರೋಧಿ ಕಿಲೋನ ಮದನಗ್ನಿ ಪೊಡಸೂಪನ್ ಬೊಲತಿಕಿ ವಚನು ದೋಯ ಪೊಡವು ಸೂಪೆ ಶೌರಿಗೆ ಧೈರ್ಯಂಬು ಸನ್ನಮೈಡಯ್ಯಂಗ ಜಲಜಾಕ್ಷಿ ಮಧ್ಯಂಬು ಸನ್ನಮಯ್ಯೇ ಹರಿಕಿಂ ಪ್ರೇಮ ಬಂಧಮಧಿಕಂಬುಗಾಕೇಶ ಬಂಧಮಧಿಕಮಗುಚು ಬಾಲಕಮರೆಂ ಬದ್ಮನಯನು ವಲನಂ ಭ್ರಮದಂಬು ನಿಂಡಾರ ನೆಲತ ಯೌವನಂಬು ನಿಂಡಿಯುಂಡೇ. ದೇವಕೀಸುತು ಕೋರ್ಕಿತೀಗಲು ವೀಡಂಗ ವೆಲದಿಕೆ ಮೈದೀಗೆ ವೀಡದೊಡಗೆ. ದೇವಕಿ ಪುತ್ರನಾದಂತಹ ಶ್ರೀಕೃಷ್ಣನಿಗೂ ಕೂಡ ರುಕ್ಮಿಣೀ ದೇವಿಯ ಸದ್ಗುಣಗಳು ಲೋಗರಿಂದ ತಿಳಿದು ಬಂದಿವೆ. ಅವಳನ್ನೇ ಮದುವೆ ಆಗಬೇಕು ಅನ್ನತಕ್ಕಂತಹ ಕೋರಿಕೆ ಅನ್ನತಕ್ಕಂತಹ ಒಂದು ಬಳ್ಳಿ ಅವನ ಒಳಗೆ ಹಬ್ಬಿ ಹರಡ್ತಾ ಇದೆ. ಅಂದರೆ ರುಕ್ಮಿಣೀ ದೇವಿಯೆಡೆಗಿನ ಒಲವಿನ ಬಳ್ಳಿ ಅವನಲ್ಲಿ ಚಿಗುರ್ತಾ ಇರೋ ಹಾಗೆ ವೆಲದಿಕೆ ಮೈದೀಗೆ ವೀಡದೊಡಂಗೆ. ಇಲ್ಲಿ ಕೋಮಲೆಯಾದಂತಹ ಆ ರುಕ್ಮಿಣೀ ದೇವಿಯ ಮೈ ಕೂಡ ಬಳ್ಳಿಯಂತೆ ಕೋಮಲವಾಗಿ ಕೋಮಲತೆಯಿಂದ ಕೂಡಿ ಚೆನ್ನಾಗಿ ಬೆಳೀತಾ ಇದ್ದಾಳೆ. ವೆಲದಿ ಅಂದರೆ ವೆಲದಿ ಅಂತಂದ್ರೆ ಸ್ತ್ರೀ ಅಥವಾ ಯುವತಿ. ಗಮಲನಾಭುನಿ ಚಿತ್ತ ಕಮಲಂಬು ವಿಕಸಿಂಪ ಗಾಂತಿ ನಿಂತಿಕಿ ಮುಖ ಕಮಲ ಮೊಪ್ಪೆ. ಈ ಕಮಲನಾಭನಾದಂಥ ಶ್ರೀಕೃಷ್ಣನ ಚಿತ್ತ ಕಮಲದಲ್ಲಿ ಅವಳೆಡೆಗೆ ಅನುರಾಗ ವಿಕಸಿತಗೊಂಡಂತೆ ಇಲ್ಲಿ ಇಂತಿ ಎಂದರೂ ಕೂಡ ಯುವತಿ. ಈ ರುಕ್ಮಿಣೀ ದೇವಿಯ ಮುಖ ಕಮಲ ಹರಳುತ್ತಾ ಇದೆ, ಹೊಳಪಿನಿಂದ ಕೂಡಿ ಕಾಂತಿಯಿಂದ ಕೂಡಿ ಕಂಗೊಳಿಸ್ತಾ ಇದೆ. ಮಧು ವಿರೋಧಿಕಿ ಲೋನ ಮದನಾಗ್ನಿ ಪೊಡಸೂಪ. ಮಧುವೈರಿಯಾದಂತಹ ಶ್ರೀಕೃಷ್ಣನಿಗೆ ಅಂತರಂಗದಲ್ಲಿ ಮದನಾಗ್ನಿ ಹುಟ್ಟುಕೊಳ್ತಾ ಇದೆ. ಅಂದರೆ ರುಕ್ಮಿಣಿಯೆಡೆಗೆ ಅವನ ಪ್ರೇಮ ಚಿಗುರಿ ಹಬ್ಬಿ ಅದೀಗ ಸೇರಬೇಕು ಅನ್ನತಕ್ಕಂಥ ಕಾತರತೆಯನ್ನು ಹುಟ್ಟಿಸ್ತಾ ಇದೆ. ಬೊಲತಿಕಿ ಚೆನುದೋಯ ಪೊಡವು ಸೂಪೆ. ಪೊಲತಿ ಎಂದರೂ ಕೂಡ ಯುವತಿ. ಈ ಯುವತಿಯಾದ ರುಕ್ಮಿಣೀ ದೇವಿಗೆ ಅಂಗಾಂಗಗಳೆಲ್ಲ ಮೈದುಂಬಿ ಚೆನುದೋಯ, ಅವಳ ವಕ್ಷೋಜಗಳು ಪ್ರಮಾಣಬದ್ಧವಾಗಿ ಆಕೆ ಬೆಳೀತಾ ಇದ್ದಾಳೆ. ಶೌರಿಗೆ ಧೈರ್ಯಂಬು ಸನ್ನಮೈಡಯ್ಯಂಗ ಜಲಜಾಕ್ಷಿ ಮಧ್ಯಂಬು ಸನ್ನಮಯ್ಯೇ. ಶೌರಿಗೆ ಧೈರ್ಯ ಎಲ್ಲಾದರೂ ಚಿಕ್ಕದಾಗುತ್ತಾ, ಚಿಕ್ಕದಾಗೋದು ಆಗದೆ ಇರುವಾಗ ಅಂತ ಅಂದರೆ ಅವನಲ್ಲಿ ಶೌರ್ಯ ಸಾಹಸಗಳು ಬೆಳೀತಾ ಇರತಕ್ಕಂತಹ ಸಂದರ್ಭ
ಜಲಜಾಕ್ಷಿ ಮಧ್ಯಂಬು ಸನ್ನಮಯ್ಯೆ. ಆ ಜಲಜಾಕ್ಷಿಯ ನಡು ಕಟಿ ಸಿಂಹಕಟಿ ಆಗ್ತಾ ಇದೆ. ಅಂದರೆ ಅಂಗಸೌಷ್ಠವ ಅತ್ಯಂತ ಸುಮಕೋಮಲೆಯಾಗಿದ್ದರೂ ಸಹ ಪ್ರಮಾಣಬದ್ಧವಾದಂತಹ ನಿಲುವು ಮೈಮಾಟವನ್ನು ಹೊಂದಿದ್ದಾಳೆ ರುಕ್ಮಿಣೀ ದೇವಿ. ಹರಿಗೆ ಪ್ರೇಮಬಂಧ ಮದಿಕಂಬುಗ, ಹರಿಗೆ ಅವಳೆಡೆಗಿನ ಪ್ರೇಮ ಬಂಧ ಹೆಚ್ಚಾಗ್ತಾ ಇದೆ. ದಿನ ದಿನಕ್ಕೂ ಕ್ಷಣ ಕ್ಷಣಕ್ಕೂ ಅವಳನ್ನು ಸೇರಬೇಕು ಅನ್ನೋದಕ್ಕಂಥ ಕಾತರ, ಅವಳನ್ನು ಪರಿಣಯ ಮಾಡ್ಕೋಬೇಕು ಅನ್ನೋದಕ್ಕಂತಹ ಒಂದು ಕುತೂಹಲ ಎಲ್ಲವೂ ಬೆಳೀತಾ ಇರೋ ಹಾಗೆ ಸುಂದರಿಯಾದಂಥ ರುಕ್ಮಿಣೀ ದೇವಿಗೆ ಕೇಶಬಂಧ ಮದಿಕ ಮಗುಚು ಬಾಲಕಮರೆ, ತಲೆ ತುಂಬ ಗುಂಗುರಾದ ದಟ್ಟವಾದ ಕೇಶರಾಶಿ ರುಕ್ಮಿಣೀ ದೇವಿಗೆ ಇನ್ನೂ ಹೆಚ್ಚಾಗಿ ಕಾಂತಿಯಿಂದ ಹೊಳಪಿನಿಂದ ಕೂಡಿ ಹೆಚ್ಚಾಗ್ತಾ ಇದೆ. ಯಾವಾಗಲೂ ಹೆಣ್ಮಕ್ಳಿಗೆ ಕೇಶಬಂಧ ಕೇಶರಾಶಿ ದುಂಬಿಗಳ ರೀತಿಯಲ್ಲಿ ಅಂತಾರೆ, ಅಂದರೆ ಗುಂಗುರಾಗಿ ಮೋಡಗಳಂತೆ ಅಂತಾರೆ. ಅಂದರೆ ಒತ್ತೊತ್ತಾಗಿ ಕಪ್ಪಾದ ದಟ್ಟವಾದ ನೀಲ ಕೇಶರಾಶಿ ಇದ್ದರೆ ಅದು ಒಂದು ಅವರ ಚೆಲುವಿಗೆ ಒಂದು ಆಭರಣ. ಆ ರೀತಿಯಾಗಿ ರುಕ್ಮಿಣೀ ದೇವಿಯು ಕೂಡ ಕೇಶಬಂಧ ಮಧಿಕ ಮಗುಚು ಬಾಲಕಮರೆನ್ ಪದ್ಮನಯನು ವಲನ ಭ್ರಮದಂಬು ನಿಂಡಾರ. ಆ ಪದ್ಮನಯನ ಅಂತಂದರೆ ಈ ರುಕ್ಮಿಣೀ ದೇವಿಯ ಎಡೆಗೆ ಅವನ ನಂದನಂದನನಾದಂಥ ಶ್ರೀಕೃಷ್ಣನಿಗೆ ಹೃದಯದಲ್ಲಿ ಭ್ರಮದಂಬು ನಿಂಡಾರ, ಮನಸ್ಸು ಯಾವಾಗಲೂ ಪ್ರಫುಲ್ಲವಾಗಿ ಆನಂದವಾಗಿದೆ ಅವನಿಗೆ ಒಳ್ಳೆ ವಯಸ್ಸಿನಲ್ಲಿ. ನೆಲತ ಯೌವನಂಬು ನಿಂಡಿಯುಂಡೆ, ಈ ಯುವತಿಯಾದಂತಹ ರುಕ್ಮಿಣೀ ದೇವಿಗೂ ಕೂಡ ಯೌವನ ತುಂಬಿ ಬರ್ತಾ ಇದೆ. ಇಟ್ಲು ರುಕ್ಮರಥ ರುಕ್ಮಬಾಹು ರುಕ್ಮಕೇಶ ರುಕ್ಮನೇತ್ರುలను నేవరుకుం ಜಲಿಯಲೈನ ರುಕ್ಮಿಣೀ ದೇವಿ ತನ ಎಲಪ್ರಾಯಂಬುನ. ಈ ರೀತಿಯಾಗಿ ಆ ರುಕ್ಮಿಣಿಗೆ 5 ಜನ ಅಣ್ಣಂದರು. ರುಕ್ಮಿ, ರುಕ್ಮರಥ, ರುಕ್ಮಬಾಹು, ರುಕ್ಮಕೇಶ, ರುಕ್ಮನೇತ್ರ ಅನ್ನತಕ್ಕಂಥ ನೇವುರುಕಂ 5 ಜನರಿಗೂ ಕೂಡ ತಂಗಿಯಾದಂತಹ ಕಿರಿಯ ತಂಗಿಯಾದಂಥ ರುಕ್ಮಿಣೀ ದೇವಿ ತನ್ನ ಆ ಯೌವನದಲ್ಲಿ ಕಂಗೊಳಿಸ್ತಾ ಇದ್ದಾಳೆ. ತನ ತಂಡ್ರಿಗೇಹ ಮುನಕುಂಜೆನುದೆಂಚುಚುನುನ್ನ ಯತಿಥಿ ಜನುಲ ವಲನಂ ಕೃಷ್ಣುನಿ ರೂಪ ಬಲ ಗುಣಾದುಲುವಿನಿ ಕೃಷ್ಣುಂಡು ದನಕುದಗಿನ ವಿಭುಡನಿ ತಲೆಚೆನ್. ತನ್ನ ತಂದೆಯಾದಂಥ ಭೀಷ್ಮಕ ಮಹಾರಾಜನ ಅರಮನೆಗೆ ಸುತ್ತಮುತ್ತಲಿನಿಂದ ಜನರು ಬರ್ತಾ ಇರ್ತಾರೆ. ಅಕ್ಕಪಕ್ಕದ ರಾಜರ ಕಡೆಯವರು ಇರಬಹುದು, ನೆಂಟರು ಯಾರು ಎಲ್ಲ ಅವರನ್ನು ಸಂದರ್ಶಿಸುವುದಕ್ಕೋಸ್ಕರ ಹೋಗ್ತಕ್ಕಂಥ ಜನರೆಲ್ಲರೂ ಕೂಡ, ಅತಿಥಿ ಜನರೆಲ್ಲರೂ ಕೂಡ ಕೃಷ್ಣನ ರೂಪ ಬಲ ಗುಣಗಳನ್ನು ಹೊಗಳ್ತಾ ಇದ್ದಾರೆ. ಎಲ್ಲಾದರೂ ಒಳ್ಳೆ ವರ ಒಳ್ಳೆ ಹುಡುಗಿ ಇದ್ದರೆ ಈಗ ಕೂಡ ಅಯ್ಯೋ ಅವ್ರ ಮನೇಲಿ ಆ ಹುಡುಗಿ ಇದ್ದಾಳೆ, ತುಂಬ ಲಕ್ಷಣವಾಗಿದ್ದಾಳೆ, ತುಂಬ ಸುಶೀಲೆ ಅಂತೆಲ್ಲ ಹೇಳ್ತಾರೆ. ಹುಡುಗ ಕೂಡ ಲಕ್ಷಣವಾಗಿದ್ದಾನೆ, ಒಳ್ಳೆ ಕೆಲಸ ಸದ್ಗುಣಗಳಿದೆ ಅಂತೆಲ್ಲ ಹೇಳ್ತಾರಲ್ಲ. ಆ ರೀತಿಯಾಗಿ ಕೃಷ್ಣ ತನ್ನ ತಂಡ್ರಿಗೆ ಮುನುಕಂ ಜನುದೆಂಚುಚುನುನ್ನ ಅತಿಥಿ ಜನುಲ ಬಲನ, ಆ ಎಲ್ಲ ಬರ್ತಕ್ಕಂಥ ಅತಿಥಿಗಳ ಬಾಯಲ್ಲಿ ಕೃಷ್ಣನ ರೂಪ ಬಲ ಗುಣ ಎಲ್ಲ ಕೇಳಿ ಕೃಷ್ಣುಂಡು ದನಕುದಗಿನ ವಿಭುಡೆನು ತಲೆಚೆನ್, ಅವಳ ಮನಸ್ಸಿನಲ್ಲಿ ನಿಶ್ಚಯ ಮಾಡ್ಕೊಂಡ್ಬಿಟ್ಲು, ಈ ಕೃಷ್ಣನೇ ನನಗೆ ತಕ್ಕನಾದಂಥ ವಿಭು, ನನಗೆ ಪ್ರಭು ಆಗಬೇಕಾದ್ರೆ ಅವನೇ ಪ್ರಿಯಕರನಾಗಬೇಕಾದ್ರೂ ಆ ಶ್ರೀಕೃಷ್ಣನೇ ಅಂತ ನಿಶ್ಚಯಿಸ್ಕೊಂಡ್ಲು ರುಕ್ಮಿಣೀ ದೇವಿ. ಆಲಲನ ರೂಪು ಬುದ್ಧಿಯು ಶೀಲಮು ಲಕ್ಷಣಮು ಗುಣಮು ಜಿಂತಿಂಚಿದಗನ್ ಬಾಲಾರತ್ನ ಮುಂದನ ಕಿಲ್ಲಾಲುಗನ್ ಜೇ ಕೊಂದು ನನುಚೋ ಹರಿಯುಂದಲಚೆನ್. ಮಲ್ಲಿಗೆ, ಸಂಪಿಗೆ ಮುಂತಾದ ಹೂಗಳು ಅರಳಿದರೆ ಅವಲ್ಲಿದೆ ಅನ್ನತಕ್ಕಂಥದ್ದು ಸುತ್ತಲಿನ ಎಲ್ಲರಿಗೂ ತಿಳಿಯುತ್ತೆ, ಅವುಗಳ ಕಮ್ಮನೆಯ ಪರಿಮಳದಿಂದ. ಅದೇ ರೀತಿ ರುಕ್ಮಿಣೀ ದೇವಿಯ ಚೆಲುವು ಸುಗುಣಗಳು, ಅವಳ ಒಂದು ಸಚ್ಚಾರಿತ್ರ್ಯ ಸೌಶೀಲ್ಯ ಎಲ್ಲವೂ ಸುತ್ತಮುತ್ತಲಿನ ಜನರಿಗೆಲ್ಲ ತಿಳಿದಿದೆ. ಅದು ಕೃಷ್ಣನ ಕಿವಿಗೂ ಕೂಡ ಬಿದ್ದಿದೆ. ಆದ್ದರಿಂದ ಆ ಲಲನ ರೂಪು ಬುದ್ಧಿಯು ಶೀಲಮು ಲಕ್ಷಣಮು ಗುಣಮು ಜಿಂತಿಂಚಿ, ಆ ರುಕ್ಮಿಣೀ ದೇವಿಯ ರೂಪ ಬುದ್ಧಿ ಶೀಲ ಲಕ್ಷಣ ಗುಣ ಇವುಗಳನ್ನೆಲ್ಲ ಆಲೋಚಿಸಿದಂತಹ ಶ್ರೀಕೃಷ್ಣ ತಗನ್ ಬಾಲಾರತ್ನಮುನ್ ದನಕಿಲ್ಲಾಲುಗ ಜೇಕೊಂದು ನಂಚು ಹರಿಯುದಲಚನ್,
ಇಂತಹ ಕನ್ಯಾಮಣಿಯನ್ನು ನನಗೆ ಗೃಹಲಕ್ಷ್ಮಿಯಾಗಿ, ಇಲ್ಲಾಲುಗ ಗೃಹಲಕ್ಷ್ಮಿಯಾಗಿ ನಾನು ಪರಿಣಯ ಮಾಡ್ಕೋಬೇಕು, ಇವಳನ್ನ ನಮ್ಮ ಮದುವೆ ಮಾಡಿಕೊಂಡು ನನ್ನ ಗೃಹಲಕ್ಷ್ಮಿಯನ್ನಾಗಿ ಮಾಡಿಕೊಳ್ಬೇಕು ಅನ್ನತಕ್ಕಂತಹ ನಿಶ್ಚಯವನ್ನು ಮಾಡಿದ ಶ್ರೀಹರಿ. ಅಂತ ಬಂಧುವುಲೆಲ್ಲ ಕೃಷ್ಣನು ಬಾಲಿಕ ನಿಚ್ಚದ ಮಂಚು ಶೇಮುಷಿ సింధువులై విచారములు సేయంగ వారల నడ్డు పెట్టి దుస్సంధుండు రుక్మి కృష్ణుని నెడజాల విరోధముం చేసి మత్త పుష్పంధయవేణి నిత్తు ಶಿಶುಪಾಲುನ ಕಂಚುಂದಲಂಚೇ ನಂದುಂಡೈ. ಈ ರೀತಿಯಾಗಿ ಇವರಿಬ್ಬರಿಗೂ ಒಬ್ಬರಿಗೊಬ್ಬರಿಗೆ ಮನಸ್ಸಿನಲ್ಲೇ ದೃಢ ನಿಶ್ಚಯ ಉಂಟಾಗಿದೆ ಕೃಷ್ಣ ಹಾಗೂ ರುಕ್ಮಿಣೀ ದೇವಿಗೆ. ಇವರೇ ನಮ್ಮ ಜೊತೆಗಾರರು, ಸಂಗಾತಿ, ಜೀವನ ಸಂಗಾತಿ, ಭಾಗ್ಯಸ್ವಾಮಿನಿ ಭಾಗ್ಯಸ್ವಾಮಿ ಅಂತ ಇಬ್ಬರು ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಬಂಧುವುಗಳು ಕೂಡ ಕೃಷ್ಣನಿಗೆ ಇವಳನ್ನು ಕೊಡೋದು ಅಂತ ಶೇಮುಷಿ ಸಿಂಧುವಲೈ, ಶೇಮುಷಿ ಅಂದರೆ ಉತ್ತಮವಾದಂತಹ ವಿವೇಕ, ವಿಚಾರ, ಬುದ್ಧಿ. ದಕ್ಷಿಣಾ ಶೇಮುಷಿ ಪ್ರೋಕ್ತ ಅಂತ ಹೇಳ್ತಾರೆ. ಅಂದರೆ ದಕ್ಷಿಣಾಮೂರ್ತಿ ಅಂತ ಶಿವನನ್ನ ಹೇಳುವಾಗ ಆ ದಕ್ಷಿಣ ಅನ್ನೋ ಪದಕ್ಕೆ ಶೇಮುಷಿ ಅಂದರೆ ಅತ್ಯಂತ ಉತ್ಕೃಷ್ಟವಾದ ಜ್ಞಾನ, ಅಂದರೆ ಬ್ರಹ್ಮಜ್ಞಾನ ಅನ್ನೋದಕ್ಕೆ ಹೇಳ್ತಾರೆ. ಇಲ್ಲಿ ಇವರ ಬಂಧುವುಲೆಲ್ಲ ಕೃಷ್ಣನಕು ಬಾಲಿಕ ನಿಚ್ಚದ ಮಂಚು ಶೇಮುಷಿ ಸಿಂಧುವುಲೈ ವಿಚಾರములు ಸೇಯಂಗ, ಅತ್ಯಂತ ಬುದ್ಧಿಯುಕ್ತವಾಗಿ, ವಿಚಾರಯುಕ್ತವಾಗಿ ಬಂಧುಗಳೆಲ್ಲನೂ ನಿಜ ಈ ರುಕ್ಮಿಣೀ ದೇವಿನ ಕೃಷ್ಣನಿಗೆ ಕೊಟ್ಟು ಮದುವೆ ಮಾಡ್ತಕ್ಕಂಥದ್ದು ಸೂಕ್ತವಾಗಿರುತ್ತೆ ಅಂತ ನಿಶ್ಚಯ ಮಾಡ್ತಾ ಇದ್ದಾರೆ. ಆದರೆ ವಾರಲ ನಡ್ಡು ಪೆಟ್ಟಿ ದುಸ್ಸಂದುಂಡು ರುಕ್ಮಿ, ಆದರೆ ಇವ್ರನ್ನೆಲ್ಲ ಅಡ್ಡ ಹಾಕ್ತಾ ಇದ್ದಾನೆ ದುಸ್ಸಂಧನಾದಂಥ, ಅನೀತಿಪರನಾದಂಥ ರುಕ್ಮಿಣೀ ದೇವಿಯ ಹಿರಿಯ ಅಣ್ಣ ರುಕ್ಮಿ ಕೃಷ್ಣನೆಡ ಜಾಲ ವಿರೋಧ ಮುಂಜೇಸಿ, ಆ ಕೃಷ್ಣನ ಬಗ್ಗೆ ಇವನಿಗೆ ಅತಿ ವಿರೋಧ, ಏನೋ ಗೊಲ್ಲ, ಅವನು ಏನು ಕೆಲ್ಸಕ್ಕೆ ಬರದೇ ಇರೋವನು ಅನ್ನೋ ರೀತಿಯಾಗಿ ಅವನ ಮೇಲೆ ಇವನಿಗೆ ಒಳ್ಳೆಯದಾದ ಅಭಿಪ್ರಾಯವೇ ಇಲ್ಲ ರುಕ್ಮಿಗೆ. ಮತ್ತ ಪುಷ್ಪಂಧಯವೇಣಿ ನಿತ್ತು ಶಿಶುಪಾಲನ ಕಂಚುದಲಂಚೆ ನಂದುಂಡೈ, ಅಂಧನಾಗಿ, ಅವನು ಜ್ಞಾನಾಂಧನಾಗಿ ವಿಚಾರ ಶೂನ್ಯನಾದಂತಹ ರುಕ್ಮಿ ಮತ್ತ ಪುಷ್ಪಂಧಯವೇಣಿ, ತುಂಬಿಗಳಂತೆ ಗುಂಗುರಾದಂಥ ಕೇಶರಾಶಿಯನ್ನು ಹೊಂದಿದ್ದ ರುಕ್ಮಿಣೀ ದೇವಿ ಅಂದರೆ ಅತ್ಯಂತ ಸುಂದರಿ, ಚೆಲುವೆ, ಸದ್ಗುಣಿಯಾದಂಥ ರುಕ್ಮಿಣೀ ದೇವಿಯನ್ನು ಶಿಶುಪಾಲನಕ್ಕಿತ್ತು, ಶಿಶುಪಾಲನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ದಲಂಚೆ ನಂದುಂಡೈ, ಚೇದಿ ದೇಶಾಧಿಪತಿಯಾದ ಶಿಶುಪಾಲನಿಗೆ ನಾನು ಕೊಡ್ತಕ್ಕಂಥದ್ದು ಅಂತ ಸಂಕಲ್ಪ ಮಾಡ್ತಾ ಇದ್ದಾನೆ ಅಂಧನಾಗಿ. ಕೃಷ್ಣನ ಒಂದು ಇದೇ ತಿಳಿದಿಲ್ಲ ಅವನಿಗೆ, ಕೃಷ್ಣನ ವಿಶೇಷವಾಗಲಿ ಅವನ ಒಂದು ಗುಣವಾಗಲಿ ಏನೂ ತಿಳಿದೇ ಇರತಕ್ಕಂಥವನು ಶಿಶುಪಾಲನಿಗೆ ಕೊಡ್ತೀನಿ ತಂಗಿನ ಅಂತ ಸಂಕಲ್ಪ ಮಾಡ್ಕೊಳ್ತಾ ಇದ್ದಾನೆ. అన్నతలంపు దానెరింగి ఎన్నవనీర జగంధి లోన నాపన్నతనుంది ఆప్తుండగు బ్రాహ్మణునొక్క నింజీరే గర్వసంచన్నుండు రుక్మిణేండునను చైత్యునుకిచ్చెదనంచునున్న వాండు ఎన్ని విధంబులం జని బుధేశ్వర చక్రికి విన్నవింపవే ಎಷ್ಟು ಸಂಕಟಪಟ್ಟಿರಬೇಕು ಆ ರುಕ್ಮಿಣೀ ದೇವಿಯ ಹೃದಯ. ತನ್ನ ಹೃದಯವನ್ನ ಆಗಲೇ ಅರ್ಪಿಸಿಬಿಟ್ಟಿದ್ದಾಳೆ ಶ್ರೀಕೃಷ್ಣನಿಗೆ. ಆದರೆ ಈಗ ತನ್ನ ಅಣ್ಣನಾದಂತಹ ದುಷ್ಟ ರುಕ್ಮಿಯ ಸಂಚು, ಅವನ ನಿರ್ಧಾರ ತಿಳಿದಿದ್ದಾಳೆ. ಆ ಅನ್ನದ ಲಂಪು ತಾನಿರಿಂಗಿ, ಅನ್ನ ಏನಂದ್ಕೊಳ್ತಾ ಇದ್ದಾನೆ, ಏನನ್ನ ಚಿಂತಿಸ್ತಾ ಇದ್ದಾನೆ, ತನ್ನ ಭವಿಷ್ಯದ ಬಗ್ಗೆ, ತನ್ನನ್ನು ಯಾರಿಗೆ ಲಗ್ನ ಮಾಡಿಕೊಡ್ಬೇಕು ಅಂತ ಇದ್ದಾನೆ ಅನ್ನತಕ್ಕಂಥದ್ದು ರುಕ್ಮಿಣೀ ದೇವಿಗೆ ತಿಳಿದ ತಕ್ಷಣ ಆ ನವನೀರಜ ಗಂಧಿ ಲೋನ ನಾಪನ್ನತನುಂದಿ, ಪದ್ಮಿನಿಯವಳು, ಪದ್ಮಗಂಧಿ,
ಆ ಲಕ್ಷ್ಮೀದೇವಿಯ ಅವತಾರವೇ ಆಗಿರ್ತಂತಹ ನೀರಜಗಂಧಿ, ಪದ್ಮಗಂಧಿಯಾದಂತಹ ಅವಳು ತನ್ನ ಅಂತರಂಗದಲ್ಲಿ ಆಪನ್ನತ ನೊಂದಿ ಎಷ್ಟೋ ದುಃಖಪಟ್ಲು, ಬಾಧೆ ಪಟ್ಲು. ಆಪ್ತುಂಡಗು ಬ್ರಾಹ್ಮಣಕ್ಕನಂಜೀರಿ ತನಗೆ ಆಪ್ತನಾದಂತಹ ತನಗೆ ಒಳಿತನ್ನು ಕೋರ್ತಕ್ಕಂತಹ ಒಬ್ಬ ಬ್ರಾಹ್ಮಣೋತ್ತಮನನ್ನ, ವಿಪ್ರೋತ್ತಮನನ್ನ ಕರೆಸಿದ್ಲು. ಕರೆಸಿ ಗರ್ವಸಂಚನ್ನುಂಡು ರುಕ್ಮಿಣಿಯೆಂಡು ನಾನು ಚೈದ್ಯುನ ಕಿಚ್ಚದ ನಂಚು ನುನ್ನ ಬಾಂಡು. ಈಗ ನನ್ನನ್ನು ಈ ಗರ್ವೋಂಧನಾದ, ಗರ್ವದಿಂದ ಕುರುಡನಾಗಿರ್ತಕ್ಕಂಥ, ಗರ್ವಾಂಧನಾಗಿರ್ತಕ್ಕಂಥ ನನ್ನ ಅಣ್ಣ ರುಕ್ಮಿ ನನ್ನನ್ನು ಚೈದ್ಯ ದೇಶದ ಅಧಿಪತಿಯಾದಂತಹ ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಎನ್ನಿವಿದಂಬುಲಂಜನಿ ಬುಧೇಶ್ವರ ಚಕ್ರಿಕಿ ಭಿನ್ನ ವಿಭವೇ. ಈ ವಿಚಾರ ಇಲ್ಲೆಲ್ಲೂ ತಿಳಿಬಾರ್ದು, ಹೇಗಾದರೂ ಮಾಡಿ ಎನ್ನಿವಿದಂಬುಲಂಜನಿ, ಯಾವುದಾದ್ರೂ ಒಂದು ಉಪಾಯವಾದ ವಿಧದಿಂದ ನೀವು ಹೋಗಿ ಕೃಷ್ಣನ ಬಳಿಗೆ ಹೋಗಿ ಆ ಚಕ್ರಿಗೆ, ಕೃಷ್ಣನಿಗೆ ನನ್ನ ಅಂತರಂಗದ ಮಾತನ್ನು, ನನ್ನ ವಿನ್ನಪವನ್ನು ತಾವು ದಯಮಾಡಿ ತಿಳಿಸಿ ಅಂತ ದೂತನನ್ನಾಗಿ ಆ ವಿಪ್ರೋತ್ತಮನನ್ನ ಕೃಷ್ಣನ ಬಳಿಗೆ ಕಳಿಸ್ತಾಳೆ ರುಕ್ಮಿಣೀದೇವಿ. ಅಯ್ಯ కొడుకు విచారములయ్యయూ వారింపజాలంటటుగాకుండన్ నయ్య మెరింగించి చీరుము చెయ్యన నిజ సేవకానుసారిన్ ಶೌರಿನ್. ಹೇ ವಿಪ್ರೋತ್ತಮರೇ, ಬ್ರಾಹ್ಮಣೋತ್ತಮರೇ, ಕೊಡುಕು ವಿಚಾರಮು, ಈ ನನ್ನ ಅಣ್ಣನಾದಂತಹ ಈ ರುಕ್ಮಿಯ ವಿಚಾರ ಅಯ್ಯಯ್ಯೋ ವಾರಿಂಪಜಾಲಡು, ತಂದೆ ಕೂಡ ಅದನ್ನ ಆಗಲ್ಲ ಅಥವಾ ಹಾಗಾಗಕೂಡ್ದು ಅಂತ ಹೇಳಲಿಕ್ಕೆ, ಅಥವಾ ಅವನನ್ನು, ರುಕ್ಮಿಯ ವಿಚಾರವನ್ನ, ಅವನ ಕಾರ್ಯವನ್ನ ತಡೆಯಲಿಕ್ಕೆ ತಂದೆಗೆ ಕೂಡ ಆಗ್ತಾ ಇಲ್ಲ. ಅಟುಗಾಕುಂಟನ್, ಆದರೆ ನಮ್ಮಣ್ಣನ ಆಲೋಚನೆಯ ರೀತಿ ಆಗದೇ ಇರುವ ಹಾಗೆ, ಅವನ ಆಟ ಸಾಗದೇ ಇರುವ ಹಾಗೆ, ಎರಿಂಗಿಂಚಿ ಚೀರುಮು ಚಯ್ಯನ ನಿಜ ಸೇವಕಾನುಸಾರಿನ್ ಶೌರಿನ್, ಆ ನಿಜ ಸೇವಕರ ಚಿತ್ತವೃತ್ತಿಯನ್ನು ಅನುಸರಿಸಿ ಅವರಿಗೆ ಒಳಿತನ್ನೇ ಕೋರ್ತಾನೆ ಆ ಶೌರ್ಯಾದ ಶ್ರೀಕೃಷ್ಣ ಪರಮಾತ್ಮ. ಆದ್ದರಿಂದ ಇಲ್ಲಿನ ವಿಚಾರವೆಲ್ಲ ಹೇಳಿ ನಮ್ಮ ಅಣ್ಣನ ಆಟ ಸಾಗಕೂಡದು, ಆ ರೀತಿಯಾಗಿ ಎಲ್ಲವನ್ನೂ ಶೌರಿಗೆ ತಿಳಿಸಿ ನನ್ನ ಮನಸ್ಸು ಅವನಲ್ಲೇ ನೆಲೆಗೊಂಡಿದೆ ಅನ್ನತಕ್ಕಂಥದ್ದನ್ನು ಚೆನ್ನಾಗಿ ಅವನಿಗೆ ಮನದಟ್ಟಾಗ ಹಾಗೆ ಹೇಳಿಬಿಟ್ಟು ನನ್ನನ್ನು ಕಾಪಾಡಲಿಕ್ಕೆ ದಯವಿಟ್ಟು ನೀವು ಹೋಗಿ ಈ ವಿಚಾರವನ್ನು ಕೃಷ್ಣನಿಗೆ ತಿಳಿಸ್ಬಿಟ್ಟು ಬನ್ನಿ ಅಂತ ಕೋರ್ಕೊಳ್ತಾ ಇದ್ದಾಳೆ ರುಕ್ಮಿಣೀದೇವಿ ಆ ವಿಪ್ರನನ್ನು. అని కొన్ని రహస్య వచనంబులు చెప్పిన విని బ్రాహ్మణుండు ద్వారకా నగరంబునకున్సెని ప్రతిహారుల బలనందన రాక ఎరింగించి ఎన్నగధరుండున్న నగరం ప్రవేశించి ఎందు గనకవాసనాసీనుండయ్యున్న పురుషోత్తమం గాంచి పెండ్లి కొడుకువు గమ్మని దీవించిన ముసిముసి నగువులు నగుచు బ్రహ్మణ్యదేవుండైన హరి తన గద్దియ దిగ్గన డిక్కి బ్రాహ్మణుంగూర్చుండ నియోగించి తనకు దేవతలు సేయు చందంబునం పూజలు చేసి సరస పదార్థ సంపన్నంబైన ఎన్నంబు పెట్టించి రెట్టించిన ప్రియంబున నయంబున భాసురుండైన భూసురుంజేరి లోకరక్షణ ప్రశస్తంబైన హస్తంబుననతని అడుగులు పుడుకుచు ಮೆಲ್ಲನನತನಿಕಿಟ್ಲನಿಯೇ. ನಮ್ಮ ಪುರಾಣಗಳಲ್ಲಿ ಪ್ರತಿಯೊಂದು ಘಟ್ಟದಲ್ಲೂ ಕೂಡ ಅತಿಥಿ ಸತ್ಕಾರ ಹೇಗೆ ನೆರವೇರಿಸಬೇಕು, ವಿಪ್ರೋತ್ತಮರು ಅಂದರೆ ಬ್ರಹ್ಮಜ್ಞಾನಿಗಳಾದಂತಹ ಬ್ರಾಹ್ಮಣರು ಬಂದರೆ ಅವರಿಗೆ ಯಾವ ರೀತಿ ಗೌರವ ತೋರಿಸ್ಬೇಕು, ಬಂದಂಥ ಅತಿಥಿಗೆ ಹೇಗೆ ಸೇವೆ ಮಾಡಬೇಕು ಅನ್ನತಕ್ಕಂಥದ್ದನ್ನ ನಮಗೆ ನಿದರ್ಶನವಾಗಿ ತೋರಿಸ್ತಾನೆ ಹೋಗ್ತಾರೆ. ಅತಿಥೇಯರು ಅಂತಂದರೆ ತಾನು ಎಷ್ಟೇ ಹಿರಿಯ ಹುದ್ದೆಯಲ್ಲಿರಲಿ ಅಥವಾ ಎಷ್ಟೇ ಉನ್ನತ ಪದವಿಯಲ್ಲಿರಲಿ, ಅಧಿಕಾರದಲ್ಲಿರಲಿ, ಇಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಆಗಿದ್ದರೂ ಸಹ ಬಂದಂತಹ ಅತಿಥಿಗಳ ಸತ್ಕಾರವನ್ನು ಎಷ್ಟು ಶ್ರದ್ಧಾಭಕ್ತಿಯಾಗಿ ಮಾಡ್ತಾರೆ ಅನ್ನತಕ್ಕಂಥದ್ದನ್ನು ತೋರಿಸಿ ನಮಗೆ ಒಂದು ನಡವಳಿಕೆಯ ಒಂದು ಮಾರ್ಗದರ್ಶನವನ್ನು ಹಾಕಿಕೊಡುತ್ತೆ ನಮ್ಮ ಈ ಪುರಾಣಗಳು. ಹೀಗೆ ರುಕ್ಮಿಣೀದೇವಿ ವಿಪ್ರೋತ್ತಮನನ್ನ ಕೃಷ್ಣನ ಕಡೆಗೆ ಕಳಿಸುವಾಗ
ಇಲ್ಲಿನ ವಿಚಾರ ಎಲ್ಲ ಹೇಳಿ ಅಂತ. ಅದು ಅಲ್ಲದೆ ಕೆಲವು ರಹಸ್ಯ ವಚನಗಳನ್ನೆಲ್ಲ ಹೇಳ್ತಾಳೆ ಬ್ರಾಹ್ಮಣನಿಗೆ. ನೀನು ಹೋಗಪ್ಪ, ಹೋಗಿ ದ್ವಾರಕಾ ನಗರದಲ್ಲಿ ಕೃಷ್ಣನಿಗೆ ಇದನ್ನು ತಿಳಿಸಿ ಬನ್ನಿ ದಯವಿಟ್ಟು ಅಂತ. ಆಗ ಬ್ರಾಹ್ಮಣುಂಡು ದ್ವಾರಕಾ ನಗರಂಬುನ ಗುಂಜನಿ, ಅಲ್ಲಿ ಹೋದ್ರು ಆತ. ದ್ವಾರಕಾ ನಗರಕ್ಕೆ ಹೋಗಿ ಪ್ರತಿಹಾರುಲ ವಲನದನ ರಾಕ ಎರಿಂಗಿಂಚಿ, ಆ ಪ್ರತಿಹಾರಿಗಳಿರ್ತಾರಲ್ಲ ಅವರಿಗೆ ತಾನು ಬಂದಿರತಕ್ಕಂತಹ ವಿಷಯ, ಹೀಗೆ ಬ್ರಾಹ್ಮಣೋತ್ತಮರು ಕೃಷ್ಣನ ಬಳಿಯಲ್ಲಿ ಮಾತಾಡಬೇಕು ಅಂತ ಬಂದಿದ್ದಾರೆ ಅನ್ನತಕ್ಕಂಥ ವಿಷಯವನ್ನು ಹೇಳಿ ಕಳಿಸಿ, ನಗಧರುಂಡುನ್ನ ನಗರಂ ಪ್ರವೇಶಿಂಚಿ, ಆ ನಗಧರನಾದಂತಹ ಗಿರಿಧಾರಿಯಾದಂಥ ಶ್ರೀಕೃಷ್ಣ ಇದ್ದಂತಹ ಭವನಕ್ಕೆ ಪ್ರವೇಶ ಮಾಡಿದ್ರು. ಅಂದು ಕನಕಾಸನಾಸೀನುಂಡಯ್ಯುನ್ನ ಪುರುಷೋತ್ತಮಂ ಗಾಂಚಿ, ಅಲ್ಲಿ ಬಂಗಾರದ ಒಂದು ಸಿಂಹಾಸನದ ಮೇಲೆ ಕುಳಿತಿದ್ದ ಶ್ರೀಕೃಷ್ಣ ಪರಮಾತ್ಮ ಪರಮಪುರುಷ, ಅವನನ್ನು ಕಂಡ್ರು. ಅವನು ನಮಸ್ಕಾರ ಮಾಡಿದ ತಕ್ಷಣ ಪೆಂಡ್ಲಿ ಕೊಡುಕವು ಗಮ್ಮನಿ ದೀವಿಂಚಿನ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡ್ತಾ ಇರ್ತಾರಲ್ಲ, ಹಾಗೆ ನೀನು ಮಧುಮಗನಾಗಪ್ಪ ಅಂತ ಕೃಷ್ಣನಿಗೆ ಆಶೀರ್ವಾದ ಮಾಡಿದ್ರು ಈ ಬ್ರಾಹ್ಮಣ. ಆಗ ಕೃಷ್ಣ ಮುಸಿ ಮುಸಿ ನಗುವುಲು ನಗುಚು ಬ್ರಹ್ಮಣ್ಯದೇವುಂಡೈನ ಹರಿ ತನ್ನ ಗದ್ದಿಯ ಡಿಗ್ಗನ ಡಿಗ್ಗಿ. ಮದುವೆ ಅನ್ನತಕ್ಕಂಥ ವಿಚಾರ ಕೇಳಿದ್ರೆ ಎಂತಹವ್ರಿಗೂ ಮನಸ್ಸು ಪ್ರಫುಲ್ಲವಾಗಿ ನಗು ಬರುತ್ತೆ. ಇಲ್ಲಿ ಕೃಷ್ಣ ಕೂಡ ನಗುತ್ತಾ ಬ್ರಾಹ್ಮಣರನ್ನ ದೈವವನ್ನಾಗಿ ಭಾವಿಸ್ತಕ್ಕಂಥ ಬ್ರಹ್ಮಣ್ಯದೇವುಂಡು, ಬ್ರಾಹ್ಮಣರನ್ನ, ವಿಪ್ರೋತ್ತಮರನ್ನ, ಭೂಸುರರನ್ನ ದೇವತೆಗಳು ಅಂತ ಭಾವಿಸ್ತಕ್ಕಂತಹ ಮುರಾರಿ ನಗುತ್ತಾ ತಕ್ಷಣ ತನ್ನ ಗದ್ದಿಯ ದಿಗ್ಗನ ಡಿಗ್ಗಿ, ತಾನು ಕುಳಿತಿದ್ದಂಥ ಆಸನವನ್ನು ಬಿಟ್ಟು ಒಂದೇ ನಿಮಿಷಕ್ಕೆ ಎದ್ದು ಕೆಳಗಡೆ ಬಂದ. ಇದು ಹಿರಿಯರು ಬಂದರೆ ತೋರಿಸ್ತಕ್ಕಂತಹ ಗೌರವ. ನಾವು ನಮ್ಮ ಎಳವೆಯಲ್ಲೂ ಕೂಡ ಅಷ್ಟೆ, ಕಾಲು ದಾಚ್ಕೊಂಡು ಕೂತ್ಕೊಳ್ತಾ ಇರಲಿಲ್ಲ. ಕೂತಿದ್ದು ಸರಿಯಾಗಿ ಚಕ್ಕಂಬಟ್ಲು ಹಾಕ್ಕೊಂಡು ಕೂತಿದ್ರೂ ಕೂಡ ಯಾರಾದರೂ ಹಿರಿಯರು ಬಂದ ತಕ್ಷಣ ಎದ್ದು ನಿಂತ್ಕೊಂಡ್ಬಿಡ್ತಾ ಇದ್ವಿ. ಅದು ಆ ರೀತಿಯಾದ ಸಂಸ್ಕಾರವನ್ನು ಇಡೀ ಸಮಾಜಕ್ಕೆ ಕೊಟ್ಟಿದೆ ನಮ್ಮ ಒಂದು ಸಮಾಜ. ಗದ್ಯ ದಿಕ್ಕನ ಡಿಕ್ಕಿ ಬ್ರಾಹ್ಮಣನ್ ಗೂರ್ಜುಂಡನಿ ಯೋಗಿಂಚಿ, ಆ ಬ್ರಾಹ್ಮಣನ್ನ ಉನ್ನತ ಆಸನದಲ್ಲಿ ಕೂರಿಸಿ ತನಕು ದೇವತಲು ಸೇಯು ಚಂದಂಬುನಂಬೂಜಲು ಜಯಿಸಿ, ದೇವಾನು ದೇವತೆಗಳೆಲ್ಲ ಈ ದೇವದೇವನಾದ ಪರಮಾತ್ಮನಿಗೆ ಯಾವ ರೀತಿ ಭಕ್ತಿ ಶ್ರದ್ಧೆಗಳಿಂದ ಸ್ವಸ್ತಿ ವಾಚನಗಳನ್ನು ಹೇಳ್ತಾ ಪಾದಪೂಜೆ ಮಾಡಿ ಕಾಲು ತೊಳೆದು ಎಲ್ಲ ಹೇಗೆ ಮಾಡ್ತಾರೋ ಆ ರೀತಿಯಾಗಿ ಪೂಜಲು చేసి ಸರಸ ಪದಾರ್ಥ ಸಂಪನ್ನಂಬೈನ ಎನ್ನಂಬು ಪೆಟ್ಟಿಂಚಿ, ತಕ್ಷಣ ಅವ್ರನ್ನ ಕೂಡಿಸಿ ಅವರಿಗೆ ಅರ್ಘ್ಯಪಾದ್ಯಾದಿಗಳನ್ನೆಲ್ಲ ಕೊಟ್ಟು ಆಯಾಸ ಹೋಗಲಿಕ್ಕೆ ಬೀಸಣಿಗೆಯಲ್ಲಿ ಬೀಸಿ ಎಲ್ಲವನ್ನೂ ಮಾಡಿ ಹಿಂದೆನೇ ಅವರಿಗೆ ಷಡ್ರಸೋಪೇತವಾದಂತಹ ಉತ್ತಮವಾದಂಥ ಆಹಾರ ಊಟವನ್ನು ಏರ್ಪಾಡು ಮಾಡಿ ರೆಟ್ಟಿಂಚಿನ ಪ್ರಿಯಂಬುನ, ಎಷ್ಟೋ ಪ್ರೀತಿಯಿಂದ, ರೆಟ್ಟಿಂಪು ಅಂತಂದರೆ ದ್ವಿಗುಣಗೊಂಡಂತಹ ಪ್ರೀತಿಯಿಂದ, ನಯಂಬುನ ಭಾಸುರುಂಡೈನ ಭೂಸುರುಂಜೇರಿ, ಆ ಬ್ರಹ್ಮತೇಜಸ್ ಸಂಪನ್ನನಾದಂತಹ ಆ ಬ್ರಾಹ್ಮಣನ ಬಳಿಗೆ ಬಂದು ಲೋಕರಕ್ಷಣ ಪ್ರಶಸ್ತಂಬೈನ ಹಸ್ತಂಬುನ, జగద్రక్షణగాగిರ್ತಕ್ಕಂತಹ ಹಸ್ತ, అందరికీ అభయమ్ములిచ్చు చెయ్యి, కందువగ మంచి ಬಂಗಾರು చెయ్యి ಆ ಪರಮಪುರುಷಂದು ಕೃಷ್ಣಂದು. ಅಂತಹ ತನ್ನ ಹಸ್ತದಿಂದ ಅತನಿ ಅಡುಗುಲು ಪುಡುಕುಚು ಮೆಲ್ಲನತನಿಗಿಟ್ಲನಿ, ತನ್ನ ಆ ಹಸ್ತ ಇಡೀ ಲೋಕ ರಕ್ಷಣೆಯ ಜವಾಬ್ದಾರಿಯನ್ನು ನೆರವೇರಿಸ್ತಕ್ಕಂಥ ಆ ಹಸ್ತದಿಂದ ಆ ಬ್ರಾಹ್ಮಣನ ಪಾದಗಳನ್ನು ನೀವುತ್ತಾ, ಪುಡುಕುತು ಅಂತಂದರೆ ಅದನ್ನು ನೀವುತ್ತಾ, ತಡಕುತ್ತಾ ಅಂದರೆ ಬಗ್ಗಿ ಪಾದಗಳನ್ನು ಸ್ಪರ್ಶಿಸುತ್ತಾ ಮೆಲ್ಲನ ತನಿಗಿಟ್ಲನಿಯೇ, ಮೆಲ್ಲಗೆ ಈ ರೀತಿಯಾಗಿ ನುಡಿದ ಶ್ರೀಹರಿ. ಜಗತಿ ಸುರೇಶ್ವರ ಸಂತೋಷ ಚಿತ್ತುಂಡವಯ್ಯುನ್ನ ನೀ ಧರ್ಮಮತಿ ಸುಲಭಮು వృద్ధ సమ్మతమిది విత్తమయ్యది అయిన బ్రాపింపహర్షించు బ్రాహ్మణుండు తన ధర్మముననుండుందరలడా ధర్మంబు గోరికల తనికి గురియుచుండు
సంతోషిగాడేని శక్రుండైన నశించు నిర్ధనుండైనను నింద్రుంబోలు సంతసించేనేని సర్వభూత సుహృత్త ములుకున్ ప్రాప్తలాభముదిత మానసులకు శాంతులకును సుజనులకును గర్వహీనులకును వినతులేనొనర్తు. శాంతులకును సుజనులకును ಗರ್ವಹೀನುಲಕುನು ವಿನತುಲೇನೊನರ್ತು. ಯಾವಾಗಲೂ ನಿತ್ಯ ತೃಪ್ತರಾದವರ ಬಗ್ಗೆ ಪ್ರಪಂಚದಲ್ಲಿ ಅಧಿಕವಾದ ಗೌರವ ಉಂಟಾಗಿರುತ್ತೆ. ಅವರಿಗೆ ಹಾಹಾಕಾರಗಳಿಲ್ಲ, ಹಪಹಪಿ ಇಲ್ಲ. ಇನ್ನೂ ಸಂಪಾದಿಸ್ಬೇಕು, ಮತ್ತೂ ಸಂಪಾದಿಸ್ಬೇಕು, ಪರರನ್ನು ದೋಚೆ ಆದರೂ ಸರಿ ನನ್ನನ್ನು ಸಂಪತ್ತು ಹೆಚ್ಚು ಮಾಡ್ಕೋಬೇಕು, ಅಯ್ಯೋ ಇಷ್ಟೇ ಬಂತ, ಇದ್ದಿದ್ದು ಹೋಯ್ತಾ ಅನ್ನತಕ್ಕಂಥ ಸಂಕಟಗಳು ಅವರಿಗೆ ಇಲ್ಲ. ಕೃಷ್ಣ ಪರಮಾತ್ಮನೇ ನುಡಿತಾ ಇದ್ದಾನೆ, ಹೇ ವಿಪ್ರೋತ್ತಮ ಜಗತಿ ಸುರೇಶ್ವರ, ಸಂತೋಷ ಚಿತ್ತುಂಡ ಬೈಯುನ್ನ ನೀ ಧರ್ಮ ಅತಿ ಸುಲಭಂ. ಎಷ್ಟು ತೃಪ್ತಿಯಾಗಿದ್ದೀಯಪ್ಪ, ನಿತ್ಯ ಸಂತೋಷಿ ನೀನು. ನಿನ್ನ ವರ್ತನೆ, ನಿನ್ನ ನಡತೆ ಅನುಸರಣೀಯ, ತುಂಬ ಚೆನ್ನಾಗಿದೆ. ವೃದ್ಧ ಸಮ್ಮತ ಮಿತಿ, ಹಿರಿಯರೆಲ್ಲರೂ ಕೂಡ ಗೌರವಿಸ್ತಾರೆ ಈ ರೀತಿಯಾಗಿ ಇರೋದ್ರಲ್ಲಿ ತೃಪ್ತಿಯಾಗಿರ್ತಕ್ಕಂಥವ್ರನ್ನ ಕಂಡ್ರೆ. ವಿತ್ತ ಮಯ್ಯದೇನ ಪ್ರಾಪಿಂಪ ಹರ್ಷಿಂಚು ಬ್ರಾಹ್ಮಣುಂಡು. ಈ ಬ್ರಾಹ್ಮಣ ತನ್ನ ಧರ್ಮ ನೆರವೇರಿಸ್ತಾ ಇರ್ತಾನೆ. ಅದರಲ್ಲಿ ಎಷ್ಟು ಆ ದಿನ ತನಗೆ ಪ್ರಾಪ್ತಿ ಎಷ್ಟಿರುತ್ತೋ ಅಷ್ಟು ಲಭಿಸಿದ್ದಕ್ಕೆ ಅವನು ತೃಪ್ತಿಯಾಗಿರ್ತಾನೆ. ತನ್ನ ಧರ್ಮಮುನನುಂಡು ದರಲಡಾ ಧರ್ಮಂಬು. ಅದೇ ರೀತಿ ತನಗೆ ಎಷ್ಟು ಭಗವಂತ ಕೊಡ್ತಾನೋ ಅಷ್ಟಕ್ಕೆ ತೃಪ್ತಿಯಾಗಿ ತನ್ನ ನಿಜ ಧರ್ಮವನ್ನು ಅತಿಕ್ರಮಿಸದೆ ಜೀವಿಸ್ತಿರಲ್ಲ. ಈ ಥರ ತೃಪ್ತಿಯಿಂದ ನಿಮ್ಮಂಥವನ್ನ ಕಂಡ್ರೆ ಎಲ್ಲರಿಗೂ ಗೌರವ. ಕೋರಿಕಲತನಕಿ ಗುರಿಯು ಚುಂಡು. ಈ ರೀತಿಯಾಗಿ ಶಾಂತ ಸ್ವಭಾವದಿಂದ ಆನಂದವಾಗಿ ತೃಪ್ತಿಯಿಂದ ತಮ್ಮ ಜೀವನವನ್ನು ನೆರವೇರಿಸ್ತಾ ಇರ್ತೀರಲ್ಲ ನೀವು. ಅದರಿಂದ ಈ ಒಂದು ನಡತೆಯಿಂದಲೇ, ಈ ನಿಮ್ಮ ಸದ್ಗುಣದಿಂದಲೇ ನಿಮ್ಮ ಎಲ್ಲ ವಾಂಛೆಗಳು ಸಫಲವಾಗುತ್ತೆ, ನಿಮ್ಮ ಕೋರಿಕೆಗಳೆಲ್ಲವೂ ಕೂಡ ಸಫಲವಾಗುತ್ತೆ. ಕೋರಿಕಲತನಿಗೆ ಗುರಿಯು ಚುಂಡು. ನೀವು ಪಾಲಿಸ್ತಕ್ಕಂಥ ನಿಮ್ಮ ಧರ್ಮವೇ ನಿಮಗೆ ನಿಮ್ಮ ಕೋರಿಕೆಗಳನ್ನೆಲ್ಲವನ್ನು ತೀರಿಸುತ್ತೆ. ಸಂತೋಷಿಗಾಡೇನಿ ಶಕ್ರುಂಡೈನ ನಶಿಂಚು. ಇಂದ್ರ ಪದವಿನೇ ಇರಲಿ, ತೃಪ್ತಿ ಸಂತೋಷಗಳಿಲ್ಲದೆ ಸದಾ ಕಾಲ ಹಪಹಪಿಸ್ತಾ ಇದ್ದರೆ ಅವನಿಗೇನು ಜೀವನದಲ್ಲಿ ಆನಂದ ಇಲ್ಲ, ನಾಶ ಆಗ್ತಾನಪ್ಪ. ನಿರ್ಧನುಂಡೈನನು ಇಂದ್ರಂಬೋಲು. ನಿರ್ಧನನೇ ಇರ್ಬೋದು, ಅವನಿಗೆ ಹೇಳ್ಕೊಳ್ಳೋಷ್ಟು ಆಸ್ತಿ ಪಾಸ್ತಿ ವೈಭೋಗ ಹಣಕಾಸು ಐಶ್ವರ್ಯ ಇಲ್ಲದೆ ಹೋಗ್ಬೋದು. ಆದರೆ ಅವನ ತೃಪ್ತಿಯಿಂದ ಜೀವನ ಮಾಡ್ತಕ್ಕಂಥ ರೀತಿ ಇಂದ್ರನಿಗೆ ಸಮಾನ, ಅಷ್ಟು ಹಾಯಾಗಿರ್ತಾನೆ. ಸಂತಸಿಂಚೇನೇನಿ ಸರ್ವಭೂತ ಸುಹೃತ್ತ. ಸಕಲ ಜೀವರಾಶಿಗೂ ಹಿತವನ್ನು ಕೋರ್ತೀರಾ ನೀವು. ಸುಹೃತ್ ಮೂಲಕನ್ ಪ್ರಾಪ್ತ ಲಾಭ ಮುದಿತ ಮಾನಸುಲಕು. ನಿಮಗೆ ಎಷ್ಟು ಭಗವಂತ ಕೊಡ್ತಾನೋ ಅಷ್ಟರಿಂದ ತೃಪ್ತಿ ಸಂತೋಷಗಳಿಂದ ಇರತಕ್ಕಂಥ ಮನಸ್ಸಿರ್ತಕ್ಕಂಥವರು ಆದಂತಹವರು ನೀವು. ಮತ್ತು ಎಲ್ಲ ಭೂತಗಳಲ್ಲೂ ಕೂಡ ಎಲ್ಲ ಜೀವರಾಶಿಯ ಹಿತವನ್ನು ಸರ್ವೇ ಭವ ಲೋಕ ಸಮಸ್ತ ಸುಖಿನೋ ಭವಂತು ಅನ್ನತಕ್ಕಂಥದ್ದೇ ಆರ್ಯೋಕ್ತಿ, ಅದೇ ಆಶೀರ್ವಾದ ಮೊಟ್ಟ ಮೊದಲಿಗೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ. ಅದರಿಂದ ಸಕಲ ಭೂತಗಳಿಗೂ ಕೂಡ ಹಿತವನ್ನು ಕೋರ್ತೀರಲ್ಲ ನೀವು. ಮತ್ತು ಶಾಂತುಲಕುನು, ಶಾಂತತೆಯನ್ನು ಪಾಲಿಸ್ತೀರ, ಶಾಂತ ಸ್ವಭಾವದಿಂದ ಇರ್ತೀರ. ಸುಜನುಲಕುನು, ಗರ್ವರಹಿತರು ನೀವು, ಸುಜನರು ಸಜ್ಜನರಾಗಿದ್ದೀರ. ಗರ್ವಹೀನುಲಕುನು, ಗರ್ವವೇ ಇಲ್ಲ ನಿಮಗೆ. ಅಂತಹ ತಮಗೆ ನಾನು ವಿನತುಲೇನೊನರ್ತು. ನಾನು ಹೃತ್ಪೂರ್ವಕವಾಗಿ ವಿನತಿಗಳು, ವಿನಮ್ರವಾಗಿ ನಮಸ್ಕಾರಗಳನ್ನು ನಾನು ಮಾಡ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಭೂಸುರರಾದಂಥ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡ್ತಾನೆ. ಆ ವಿಪ್ರನ ಹೆಸರು ಕೂಡ ತುಂಬ ಚೆನ್ನಾಗಿದೆ. ವಿಪ್ರೋತ್ತಮನ ಹೆಸರು ಹೇಳ್ತಾರೆ, ಅವ್ರ ಹೆಸರು ಅಗ್ನಿ ಏನೋ ಒಂದಿದೆ, ನಂತರ ಹೇಳ್ತೀನಿ, ನೋಡ್ಬಿಟ್ಟು ಹೇಳ್ತೀನಿ, ಪುಸ್ತಕ ನೋಡ್ಬಿಟ್ಟು ಹೇಳ್ತೀನಿ. ಯವ್ವನಿ ದೇಶಮಂದುನಿಕಿ
యవ్వనిచే గుశలంబుగల్గు యవ్వని రాజ్యమందు బ్రజలెల్ల సుఖింతురు. యవ్వని రాజ్యమందు ప్రజలెల్ల సుఖింతురు, వాడు మత్ప్రియుండు. యువన రాశి దుర్గమునకెట్లరుదెంచితివయ్య నీవు, లేనవ్వులుగావు నీ తలంపునంగల మేలొనరింతు ಧೀಮಣಿ. ಕೃಷ್ಣ ಭಗವಂತ ಆ ರುಕ್ಮಿಣಿ ಕಳಿಸಿರತಕ್ಕಂತಹ ಆ ವಿಪ್ರಪುಂಗವನ ಬಳಿ ಕೇಳ್ತಾ ಇದ್ದಾರೆ, ಯವ್ವನಿ ದೇಶ ಮಂದುನುಕಿ, ಹೇ ಪಂಡಿತೋತ್ತಮ, ನೀವು ಯಾವ ದೇಶದಲ್ಲಿ ವಾಸ ಮಾಡ್ತೀರಾ? ಯವ್ವನಿಚೇ ಗುಶಲಂಬು ಗಲ್ಗುಮೀಕು, ಯಾವ ರಾಜ ನಿಮ್ಮ ಕ್ಷೇಮವನ್ನ ವಹಿಸಿದ್ದಾನೆ? ಯಾರು ನಿಮ್ಮನ್ನ ಕ್ಷೇಮವಾಗಿ ನೋಡ್ಕೊಳ್ತಾ ಇದ್ದಾನೆ? ಯವ್ವನಿ ರಾಜ್ಯಮಂದು ಪ್ರಜಲೆಲ್ಲ ಸುಖಿಂತುರು, ವಾಡು ಮತ್ಪ್ರಿಯುಂಡು. ಯಾರ ರಾಜ್ಯದಲ್ಲಿ ಪ್ರಜೆಗಳೆಲ್ಲ ಸುಖ ಪಡ್ತಾರೋ, ಯಾವ ರಾಜನಾದರೆ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ಭಾವಿಸಿ ಪೋಷಿಸ್ತಾರೋ, ವಾಡು ಮತ್ಪ್ರಿಯುಂಡು, ಅವರನ್ನು ಕಂಡ್ರೆ ನನಗೆ ತುಂಬ ಮೆಚ್ಚುಗೆ, ಆ ರಾಜು ನನಗೆ ಇಷ್ಟ ಆಗ್ತಾನೆ. ಪ್ರಜಾವತ್ಸಲನಾದ ರಾಜನನ್ನ ಭಗವಂತ ಮೆಚ್ಚುತ್ತಾನೆ ಅನ್ನತಕ್ಕಂಥದ್ದು. ಈ ವನರಾಶಿ ದುರ್ಗಮನ ಕೆಟ್ಲರುದೆಂಚಿತಿವಯ್ಯ ನೀವು, ಸಾಗರ ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಈ ದ್ವಾರಕಾ ನಗರಕ್ಕೆ ಹೇಗಯ್ಯ ಬಂದಿದ್ದೀಯ ನೀನು? ಲೇನ ಬುಲುಗಾವು, ಇದು ಸಾಮಾನ್ಯವಾದ ವಿಚಾರವಲ್ಲ, ತಮಾಷೆ ಸಂಗತಿಯಲ್ಲ. ನೀನು ಎಷ್ಟು ಕಷ್ಟಪಟ್ಟು ಬಂದಿರ್ತೀಯ, ನೀನು ತುಂಬ ಕಷ್ಟಪಟ್ಟು ನಮ್ಮ ರಾಜ್ಯಕ್ಕೆ ಬಂದಿದ್ದೀಯ, ನಿನಗೇನಾಗಬೇಕಾಗಿದೆ? ನೀ ತಲಂಪುನಗಲ ಮೇಲೊನರಿಂತು ಧೀಮಣಿ, ಹೇ ಧೀಮಣಿ ಪಂಡಿತೋತ್ತಮ, ನಿನಗೇನು ಇಚ್ಛೆ ಇಟ್ಕೊಂಡು ಬಂದಿದ್ದೀಯ ನಮ್ಮ ಬಳಿಗೆ ಹೇಳಿದ್ರೆ ನಾನು ಅದನ್ನು ನೆರವೇರಿಸ್ಕೊಡ್ತೀನಿ ನಿಮಗೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ. అని ఇట్లు లీలా గృహీత శరీరుండైన పరమేశ్వరుండడిగిన ధరణీసురవరుండతనికి సవినయంబుగనిట్లనియే, దేవా విదర్భదేశాధీశ్వరుండైన భీష్మకుండును రాజుగలండు, ఆ రాజు కూతురు రుక్మిణియను కన్యకామణి గలదు. ఇందువదన నీకు గైంకర్యంబు సేయంగోరి వివాహమంగళ ప్రశస్తంబైన యొక్క సందేశంబు విన్నవింపుమని పుత్తెంచే నవధరింపుము. ಆ ಬಂದಂತಹ ವಿಪ್ರೋತ್ತಮನ ಕುಶಲ ಸಮಾಚಾರವನ್ನು ವಿಚಾರಿಸಿದ ಕೃಷ್ಣ ಅದಕ್ಕೆ ಪ್ರತ್ಯುತ್ತರವಾಗಿ ಸವಿನಯದಿಂದ ಹೇಳ್ತಾನೆ, ಲೀಲಾ ಗೃಹೀತ ಶರೀರುಂಡೈನ ಪರಮೇಶ್ವರುಂಡು. ಆ ಪರಮೇಶ್ವರನಿಗೇನಿಷ್ಟ? ಎಲ್ಲರೂ ನೆಮ್ಮದಿಯಾಗಿರಬೇಕು ಅನ್ನತಕ್ಕಂಥದ್ದೇ ಸ್ಥಿತಿಕರ್ತನಾಗತಕ್ಕಂತಹ ಮಹಾವಿಷ್ಣುವಿನ ಆಶಯ. ಆದ್ದರಿಂದ ಆ ಲೀಲಾ ಮಾನುಷ ವಿಗ್ರಹ ಅವನು ತಾನು ಇಚ್ಛೆಪಟ್ಟು ಕೃಷ್ಣನಾಗಿ ಅವತರಿಸಿದ್ದಾನೆ ಭೂಮಿಗೆ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣಕ್ಕಾಗಿ. ಆ ಕೃಷ್ಣ ಹೀಗೆ ಪ್ರಶ್ನೆ ಮಾಡಿದ ತಕ್ಷಣ ಆ ವಿಪ್ರೋತ್ತಮ ಅತ್ಯಂತ ವಿನಯದಿಂದ ಹೇಳಿದ, ಹೇ ದೇವ, ವಿದರ್ಭ ದೇಶಾಧೀಶ್ವರುಂಡೈನ ಭೀಷ್ಮಕುಂಡು ರಾಜುಗಲಂಡು. ವಿದರ್ಭ ದೇಶದಲ್ಲಿ ಮಹಾರಾಜನಾದಂಥ ಭೀಷ್ಮಕ ಅನ್ನತಕ್ಕಂಥವನಿದ್ದಾನೆ. ಆ ರಾಜನ ಮಗಳು ರುಕ್ಮಿಣಿ ಅನ್ನತಕ್ಕಂತಹ ಒಬ್ಬಳು ಕನ್ಯಾಮಣಿ ಇದ್ದಾಳೆ, ಶ್ರೇಷ್ಠಳಾಗಿದ್ದಾಳೆ, ಅತ್ಯಂತ ಸುಗುಣೆ ಸುಶೀಲೆ ಎಲ್ಲವೂ ಆಗಿದ್ದಾಳೆ. ಆ ಇಂದುವದನ, ಆ ಚಂದ್ರಮುಖಿ, ನೀಕು ಕೈಂಕರ್ಯಂಬು ಸೇಯಂಗೋರಿ, ನಿನಗೆ ಸದಾಕಾಲ ಸಪರ್ಯೆಯನ್ನು ಮಾಡಬೇಕು, ನಿನ್ನ ಸೇವೆ ಮಾಡಬೇಕು ಅಂತಲೇ ಸದಾ ಆಶಿಸ್ತಾ ಇರ್ತಾಳೆ ಆ ರುಕ್ಮಿಣಿ ದೇವಿ. ಆದ್ದರಿಂದ ವಿವಾಹ ಮಂಗಳ ಪ್ರಶಸ್ತಂಬೈನ ಒಕ್ಕ ಸಂದೇಶಂಬು ನಿನ್ನ ವಿನ್ನವಿಂಪುಮನಿ ಪುತ್ತೆಂಚೆ. ಆದ್ದರಿಂದ ಅವಳು ನಿನ್ನ ಬಳಿಯಲ್ಲಿ ನಿನಗೆ ತಾನು ಸೇವೆ ಮಾಡಬೇಕು, ಅದರಿಂದ ಸದಾ ಸೇವೆ ಮಾಡಬೇಕು ಅಂತಂದರೆ ಪತಿದೇವರೇ ಆಗಿರಬೇಕು. ಆದ್ದರಿಂದ ವಿವಾಹ ಮಂಗಳ ಪ್ರಶಸ್ತವಾಗಿರತಕ್ಕಂತಹ ಒಂದು ಸಂದೇಶವನ್ನು ಕಳಿಸಿದ್ದಾಳೆ ಆ ರಾಜಕುಮಾರಿಯಾದಂತಹ ರುಕ್ಮಿಣಿ ದೇವಿ. ಆ ಸಂದೇಶವನ್ನು ನಿನಗೆ ತಿಳಿಸಿ ಬಾ ಅಂತ ನನ್ನನ್ನು ಕಳಿಸಿದ್ದಾಳೆ.
ದಯವಿಟ್ಟು ಅವಧರಿಂಪುಂ. ಆ ಸಂದೇಶವನ್ನು ನೀವು ಕೇಳಿಸ್ಕೋಬೇಕಾಗಿದೆ, ಆಲಿಸಿರಿ.